ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಅರ್ಥಶಾಸ್ತ್ರ ತರಗತಿಗೆ ಮತ್ತೊಮ್ಮೆ ಸ್ವಾಗತವನ್ನ ಮಾಡುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ಅವಧಿಯಲ್ಲಿ BA ಪ್ರಥಮ ವರ್ಷಕ್ಕೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಅರ್ಥಶಾಸ್ತ್ರ ಮೈಕ್ರೋ ಎಕನಾಮಿಕ್ಸ್ ಸಂಬಂಧಪಟ್ಟಂತೆ ಹಿಂದಿನ 9 ವಿಡಿಯೋಗಳ ಬಗ್ಗೆ ಕ್ಲಾಸ್ ಅನ್ನ ಮಾಡಲಾಗಿದೆ. ಇವತ್ತಿನ ಒಂದು ಅವಧಿಯಲ್ಲಿ ಸಪ್ಲೈ ಅಂದ್ರೆ ಪೂರೈಕೆ ಬಗ್ಗೆ ಅಧ್ಯಯನವನ್ನ ಮಾಡಲಾಗ್ತದೆ. ವಿಡಿಯೋವನ್ನ ಪ್ರಥಮ ಬಾರಿ ನೋಡುವಂತ ಎಲ್ಲ ಅಭ್ಯರ್ಥಿಗಳು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತೇನೆ. ಕೊನೆಗೆ ವಿಡಿಯೋವನ್ನ ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಆಮೇಲೆ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡುವುದರ ಮೂಲಕ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೇನೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇವತ್ತಿನ ಅವಧಿಯಲ್ಲಿ ಸಪ್ಲೈ ಅಂದ್ರೆ ಪೂರೈಕೆ ಬಗ್ಗೆ ಅಧ್ಯಯನ ಮಾಡುವಂತ ಕೆಲಸವನ್ನ ಮಾಡೋಣ. ಇಲ್ಲಿ ಪೂರೈಕೆ ಮತ್ತು ಬೇಡಿಕೆಗಳು ಸೇರಿಕೊಂಡು ಬೆಲೆಯನ್ನ ನಿರ್ಧರಿಸಲಾಗುತ್ತದೆ. ಏನು, ಒಂದು ಬೇಡಿಕೆ ಇನ್ನೊಂದು ಪೂರೈಕೆ, ಈ ಎರಡು ಅಂಶಗಳನ್ನ ಸೇರಿಸಿಕೊಂಡು ನಾವು ಏನ್ ಕಂಡುಹಿಡಿತೀವಿ, ವಸ್ತುವಿನ ಬೆಲೆಯನ್ನ ನಿರ್ಧಾರವನ್ನ ಮಾಡ್ತೀವಿ. ಹೇಗೆ ಅಂತಂದ್ರೆ ಸಪ್ಲೈ ಹೆಚ್ಚಿಗೆ ಇದ್ದು ಬೇಡಿಕೆ ಪ್ರಮಾಣ ಕಡಿಮೆ ಇತ್ತಂತಂದ್ರ ಬೆಲೆ ಕಡಿಮೆ ಆಗ್ತದೆ. ಏನು, ಸಪ್ಲೈ ಪ್ರಮಾಣ ಹೆಚ್ಚಳವಾಗಿದ್ದು ಬೇಡಿಕೆ ಪ್ರಮಾಣ ಕಡಿಮೆ ಇತ್ತಂತಂದ್ರ ವಸ್ತುವಿನ ಬೆಲೆ ಕಡಿಮೆ ಆಗುವಂತ ಸಂಭವ ಇರ್ತದೆ. ಇನ್ನು ಸಪ್ಲೈ ಪ್ರಮಾಣ ಕಡಿಮೆ ಆಗಿ ಬೇಡಿಕೆ ಪ್ರಮಾಣ ಹೆಚ್ಚಿಗೆ ಆತಂತಂದ್ರ ವಸ್ತುವಿನ ಬೆಲೆ ಏನಾಗ್ತದ, ಹೆಚ್ಚಳ ಆಗ್ತದ. ಹೀಗಾಗಿ ಈ ಪೂರೈಕೆ ಮತ್ತು ಬೇಡಿಕೆ ಎರಡು ಅಂಶಗಳನ್ನ ಸೇರಿಸಿಕೊಂಡು ಒಂದು ವಸ್ತುವಿನ ಬೆಲೆಯನ್ನ ನಾವೇನ್ ಮಾಡ್ಬೋದು, ನಿರ್ಧಾರವನ್ನ ಮಾಡ್ಬೋದು. ಇದು ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕು. ಇದಾದ್ಮೇಲೆ ಇನ್ನು ಸಪ್ಲೈ ಅಂದ್ರೆ ಏನು ಎಂಬುದನ್ನ ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕು. ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ ಈ ಒಂದು ಸಪ್ಲೈ ಅಂದ್ರೆ ಏನು ಎಂಬುದನ್ನ ಕೇಳ್ತಾರ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಮತ್ತು ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಮಾರಾಟ ಮಾಡಲು ತರಲಾಗಿರುವ ಸರಕುಗಳ ಒಟ್ಟು ಪ್ರಮಾಣಕ್ಕೆ ನಾವೇನ್ ಕರಿತೀವಿ, ಸಪ್ಲೈ ಅಂತ ಕರಿತೀವಿ. ಏನು, ಒಂದು ನಿರ್ದಿಷ್ಟ ಅವಧಿ ಫಿಕ್ಸ್ ಇರ್ತದ. ಆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ನಿರ್ದಿಷ್ಟ ಬೆಲೆಗೆ ಮಾರಾಟಗಾರನು ತನ್ನ ವಸ್ತುಗಳನ್ನ ಮಾರಾಟ ಮಾಡಲು ತರಲಾಗಿರುವಂತ ಒಟ್ಟು ಸರಕುಗಳ ಪ್ರಮಾಣಕ್ಕೆ ನಾವೇನ್ ಕರಿತೀವಿ, ಸಪ್ಲೈ ಅಂತ ಕರಿತೀವಿ. ನಿಮ್ಗೆ ಗೊತ್ತಾಗ್ಲಿಕ್ಕಂತಂದ್ರ 2025 ಒಂದು ನಿರ್ದಿಷ್ಟ ಅವಧಿ ಅಂತ ತಿಳ್ಕೊನು. ಒಬ್ಬ ರೈತ 100 ಚೀಲಗಳನ್ನ ಧಾನ್ಯವನ್ನ ಬೆಳೆದಿದ್ದಾನೆ. ಅವಕ್ಕ ಬೆಲೆ ಒಂದು ಚೀಲಕ್ಕೆ 4,000 ರೂಪಾಯಿ ಬೆಲೆ ಅಂತೇಳಿ ಅಂದಾಜನ ಮಾಡೋಣ. ಈ 4,000 ರೂಪಾಯಿ ಬೆಲೆಗೆ ಈ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಈ 100 ಚೀಲವನ್ನ ಬೆಳೆದಂತ ಮಾರಾಟಗಾರನು ಇವುಗಳನ್ನ ಮಾರಾಟ ಮಾಡಲು ತರುವಂತ ಸರಕುಗಳ ಪ್ರಮಾಣಕ್ಕೆ ನಾವೇನ್ ಕರಿತೀವಿ, ಸಪ್ಲೈ ಅಂತ ಕರಿತೀವಿ. ಏನ, ಇಷ್ಟು ಪೂರೈಕೆಯ ಒಂದು ಅರ್ಥ. ಮೀನಿಂಗ್ ಆದ್ಮೇಲೆ ವಿದ್ಯಾರ್ಥಿಗಳೇ, ನಿಮ್ಗೆ ಎಕ್ಸಾಮಿನ ದೃಷ್ಟಿಯಿಂದ ಹಿಡ್ಕೊಂಡು ಒಂದು ಪೂರೈಕೆ ಅಂದ್ರೆ ಏನು ಅಂತ 2 ಮಾರ್ಕ್ಸ್ ಕೇಳ್ತಾನ. ಹಿಂಗ್ ಲಾಂಗ್ ಪ್ರಶ್ನೆಗೆ ಏನ್ ಮಾಡ್ತಾನ, ಪೂರೈಕೆಯ ನಿಯಮ, ಸಪ್ಲೈ ಆಫ್ ಲಾ ಅಂತೇಳಿ ಅಥವಾ ಲಾ ಆಫ್ ಸಪ್ಲೈ ಅಂತೇಳಿ ನಿಮಗೆ 5 ಅಥವಾ 10, 15 ಅಂಕದ ಪ್ರಶ್ನೆಗೆ ಈ ಒಂದು ನಿಯಮವನ್ನ ಕೇಳಲಾಗ್ತದೆ. ಈಗ ಈ ನಿಯಮವನ್ನ ಚರ್ಚೆ ಮಾಡುವಂತ ಕೆಲಸವನ್ನ ಮಾಡೋಣ. ಇಲ್ಲಿ ನೋಡ್ರಿ, ಇತರೆ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ, ಏನು, ಇತರೆ ಸ್ಥಿತಿಗತಿ ಅಂತಂದ್ರ ವ್ಯಕ್ತಿಯ ಆದಾಯ ಮತ್ತು ವ್ಯಕ್ತಿಯ ಅಭಿರುಚಿ ಮತ್ತು ವ್ಯಕ್ತಿಯ ಒಲವು, ಇವಾಗ ನಾವೇನ್ ಕರಿತೀವಿ, ಇತರೆ ಸ್ಥಿತಿಗತಿಗಳಂತ ಕರಿತೀವಿ. ಈ ಇತರೆ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ವಸ್ತುವಿನ ಬೆಲೆಯು ಹೆಚ್ಚಳವಾದರೆ, ಏನು, ಇತರೆ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ವಸ್ತುವಿನ ಬೆಲೆ ಹೆಚ್ಚಳ ಆತಂತಂದ್ರ ಪೂರೈಕೆಯು ಹೆಚ್ಚಳವಾಗುತ್ತದೆ. ಏನು, ಬೆಲೆ ಹೆಚ್ಚಿಗೆ ಆತಂತಂದ್ರ ಸಪ್ಲೈ ಪ್ರಮಾಣ ಹೆಚ್ಚಳವಾಗ್ತದೆ. ಹಾಗೂ ವಸ್ತುವಿನ ಬೆಲೆ ಕಡಿಮೆ ಆದಾಗ
ಪೂರೈಕೆಯು ಕಡಿಮೆಯಾದರೆ, ಬೆಲೆ ಕಡಿಮೆ ಆದಾಗ ಸಪ್ಲೈ ಪ್ರಮಾಣ ಕಡಿಮೆ ಆತಂತಂದ್ರ ಅದಕ್ಕೆ ನಾವೇನ್ ಕರಿತೀವಿ, ಪೂರೈಕೆಯ ನಿಯಮವೆಂದು ಕರೆಯುತ್ತೇವೆ. ನಿಮ್ಗೆ 2 ಮಾರ್ಕ್ಸ್ ಕೇಳಬಹುದು ಅಥವಾ ಲಾಂಗ್ ಪ್ರಶ್ನೆಗೆ ಪೂರೈಕೆಯ ನಿಯಮವನ್ನು ವಿವರಿಸಿ ಅಂತ ಎಕ್ಸಾಮ್ ಒಳಗೆ ಕೇಳಬಹುದು. ಏನೋ ಬೆಲೆ ಹೆಚ್ಚಿಗೆ ಆತಂತಂದ್ರ ಸಪ್ಲೈ ಪ್ರಮಾಣ ಹೆಚ್ಚಳವಾಗ್ತದೆ. ಇನ್ನು ಬೆಲೆ ಕಡಿಮೆ ಆತಂತಂದ್ರ ವಸ್ತುವಿನ ಪೂರೈಕೆ ಪ್ರಮಾಣ ಕಡಿಮೆ ಆಗುತ್ತದೆ. ಇದಕ್ಕೆ ನಾವೇನ್ ಕರಿತೀವಿ, ಲಾ ಆಫ್ ಸಪ್ಲೈ ಅಥವಾ ಪೂರೈಕೆಯ ನಿಯಮ ಅಂತೇಳಿ ಕರಿತೀವಿ. ಇದು ಹೆಂಗಂತೇಳಿ ಮುಂದೊಂದು ಪಟ್ಟಿ ಬರ್ತದೆ, ಆ ಪಟ್ಟಿಯನ್ನು ನಾವೇಮನ್ನು ಚರ್ಚೆಯನ್ನ ಮಾಡೋಣ. ಇಲ್ಲಿ ಇನ್ನೂ ಒಂದು ಗಮನಿಸಬೇಕು ವಿದ್ಯಾರ್ಥಿಗಳು, ಬೆಲೆ ಮತ್ತು ಪೂರೈಕೆಯ ನಡುವೆ ಧನಾತ್ಮಕ ಸಂಬಂಧ ಇರ್ತದೆ. ಎಂತ ಸಂಬಂಧ? ಧನಾತ್ಮಕ ಸಂಬಂಧ ಇರ್ತದೆ. ಹೆಂಗಂತಂದ್ರ ಬೆಲೆ ಹೆಚ್ಚಿಗೆ ಆತಂತಂದ್ರ ಇಲ್ಲಿ ಸಪ್ಲೈ ಹೆಚ್ಚಿಗೆ ಆಗ್ತದೆ, ಹೌದಾ? ಬೆಲೆ ಕಡಿಮೆ ಆತಂತಂದ್ರ ಸಪ್ಲೈ ಪ್ರಮಾಣ ಕಡಿಮೆ ಆಗ್ತದೆ. ನೋಡ್ರಿ, ಎರಡು ಒಂದೇ ದಿಕ್ಕಿನೊಳಗ ಚಲನೆಯನ್ನ ಹೊಂತಾವ್. ಹೀಗಾಗಿ ಬೆಲೆ ಮತ್ತು ಪೂರೈಕೆಯ ನಡುವೆ ಎಂತ ಸಂಬಂಧ ಕಾಣ್ತೇವೆ ನಾವು? ಧನಾತ್ಮಕ ಸಂಬಂಧವನ್ನ ಕಾಣ್ತೇವೆ. ಏನೋ ಇತರ ಸ್ಥಿತಿಗತಿಗಳು ಸ್ಥಿರವಾಗಿರಬೇಕು. ವಸ್ತುವಿನ ಬೆಲೆ ಹೆಚ್ಚಿಗೆ ಆತಂದ್ರೆ ಸಪ್ಲೈ ಹೆಚ್ಚಳವಾಗ್ತದ, ವಸ್ತುವಿನ ಬೆಲೆ ಕಡಿಮೆ ಆತಂದ್ರ ಸಪ್ಲೈ ಪ್ರಮಾಣ ಕಡಿಮೆ ಆಗ್ತದ ಎಂಬುದನ್ನ ನಮಗೆ ಪೂರೈಕೆಯ ನಿಯಮ ತಿಳಿಸಿ ಕೊಡ್ತದ. ಇದು ಪೂರೈಕೆಯ ನಿಯಮದ ಒಂದು ಪೀಠಿಕೆ ಆಗ್ತದ. ಇದಾದ್ಮೇಲೆ ವಿದ್ಯಾರ್ಥಿಗಳೇ, ಇಷ್ಟೋ ಮಟ್ಟ ಹೇಳಿದ್ದನ್ನ ನಾವು ಏಮೋನೋ ಒಂದು ಪಟ್ಟಿಯ ಸಹಾಯದ ಮೂಲಕ ಚರ್ಚೆಯನ್ನ ಮಾಡೋಣ. ಅದಕ್ಕೆ ನಾವು ಪೂರೈಕೆಯ ಪಟ್ಟಿ ಅಥವಾ ಅನುಸೂಚಿ ಅಂತ ಕರಿತೀವಿ. ಏನು? ಪೂರೈಕೆಯ ಪಟ್ಟಿ ಅಥವಾ ಅನುಸೂಚಿ ಅಂತ ಕರಿತೀವಿ. ಅದ್ರ ಮೀನಿಂಗ್ ಅಂತಂದ್ರ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಮಾರಾಟಕ್ಕೆ ಒದಗುವ ಅಥವಾ ತರಲಾಗುವ ವಸ್ತುಗಳ ಪ್ರಮಾಣವನ್ನು ನಾವೇನ್ ಕರಿತೀವಿ? ಪೂರೈಕೆಯ ಪಟ್ಟಿ ಅಂತ ಕರಿತೀವಿ. ಏನೋ ಒಂದು ನಿರ್ದಿಷ್ಟ ಬೆಲೆ ಇರ್ತದೆ, ಆ ನಿರ್ದಿಷ್ಟ ಬೆಲೆಯಲ್ಲಿ ಮಾರಾಟಕ್ಕೆ ತರಲಾಗುವಂತ ವಸ್ತುಗಳ ಪ್ರಮಾಣ ಐತಿ ನೋಡ್ರಿ, ಆ ವಸ್ತುಗಳ ಪ್ರಮಾಣವನ್ನ ತೋರಿಸುವಂತ ಒಂದು ಪಟ್ಟಿ ನಾವೇನ್ ಕರಿತೀವಿ? ಪೂರೈಕೆಯ ಪಟ್ಟಿ ಅಥವಾ ನಿಯಮದ ಅನುಸೂಚಿ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ. ಆ ಅನುಸೂಚಿಯ ಮೀನಿಂಗ್ ಮುಗಿದ್ಮೇಲೆ ಇಲ್ಲಿ ನೋಡ್ರಿ ಒಂದು ಪಟ್ಟಿ ಐತಿ, ಆ ಪಟ್ಟಿಯ ಮೂಲಕ ನಿಯಮವನ್ನ ತಿಳ್ಕೊಳ್ಳೋಣ. ವಸ್ತುವಿನ ಬೆಲೆ ₹1 ಐತಿ. 1ರಿಂದ ₹2 ಆಗ್ತದೆ, ₹3 ಆಯ್ತು, 4 ಆಯ್ತು, 5 ಆಯ್ತು, ₹6 ಆಯ್ತು. ಇದು ವಸ್ತುವಿನ ಬೆಲೆ. ಈ ವಸ್ತುವಿನ ಬೆಲೆಗೆ ತಕ್ಕಂತೆ ಸಪ್ಲೈ ಪ್ರಮಾಣ ಕೆಜಿಯಲ್ಲಿ ನಾವು ಮಾಪನ ಮಾಡಿವಿ. ಕೆಜಿಯಲ್ಲಿ 10 ಕೆಜಿ, 20, 30, 40, 50, 60. ನೋಡ್ರಲೆ, ವಸ್ತುವಿನ ಬೆಲೆ ನಿರಂತರವಾಗಿ ಹೆಚ್ಚಳವಾದಂತೆ ಸಪ್ಲೈ ಪ್ರಮಾಣವು ಕೂಡ ಹೆಚ್ಚಳವಾಗಿದೆ, ಹೌದಾ? ಇನ್ನು ವಸ್ತುವಿನ ಬೆಲೆ ಕಡಿಮೆಯಾಗುತ್ತಾ ಹೋದಂತೆ ಸಪ್ಲೈ ಪ್ರಮಾಣವು ಕೂಡ ಕಡಿಮೆ ಆಗ್ತದೆ. ಅದಕ್ಕ ಈ ಬೆಲೆ ಮತ್ತು ಪೂರೈಕೆಯ ನಡುವೆ ಎಂತ ಸಂಬಂಧ ಕಾಣ್ತೇವೆ ನಾವು? ಧನಾತ್ಮಕ ಸಂಬಂಧವನ್ನ ಕಾಣ್ತೇವೆ. ಓಕೆನಾ? ಇಷ್ಟು ನಾವು ಪಟ್ಟಿಯಲ್ಲಿ ವ್ಯಕ್ತವಾಗ್ತದ. ಇನ್ನೂ ವಿದ್ಯಾರ್ಥಿಗಳು ನಿಮ್ಗೆ ಈಸಿಯಾಗಿ ತಿಳಿಸ್ಬೇಕಂತಂದ್ರ ಇಲ್ಲಿ ನೋಡ್ರಿ, ವಸ್ತುವಿನ ಬೆಲೆ ₹1 ಇದ್ದಾಗ 10 ಕೆಜಿ ಅಷ್ಟು ಸಪ್ಲೈ ಮಾಡ್ತೇವೆ. ವಸ್ತುವಿನ ಬೆಲೆ ₹2 ಇದ್ದಾಗ ಸಪ್ಲೈ ಪ್ರಮಾಣ 20 ಕೆಜಿ ಅಷ್ಟು ಆಗ್ತದ. ವಸ್ತುವಿನ ಬೆಲೆ ₹3 ಇದ್ದಾಗ ಸಪ್ಲೈ ಪ್ರಮಾಣ 30 ಕೆಜಿ ಆಗ್ತದ. ವಸ್ತುವಿನ ಬೆಲೆ ₹3 4 ಹೆಚ್ಚಳವಾದಾಗ ಸಪ್ಲೈ ಪ್ರಮಾಣ 40 ಕೆಜಿಗೆ ಹೆಚ್ಚಳವಾಗುತ್ತದೆ. ವಸ್ತುವಿನ ಬೆಲೆ ₹5 ಆದಾಗ ಸಪ್ಲೈ ಪ್ರಮಾಣ 50 ಕೆಜಿ ಆಗ್ತದ. ಇನ್ನು ವಸ್ತುವಿನ ಬೆಲೆ ₹6 ಇದ್ದಾಗ ಸಪ್ಲೈ ಪ್ರಮಾಣ 60 ಕೆಜಿಗೆ ಹೆಚ್ಚಳವಾಗ್ತದ. ಯಾಕಂತಂದ್ರ ವಸ್ತುವಿನ ಬೆಲೆ ಹೆಚ್ಚಳವಾದಾಗ ಗ್ರಾಹಕನಿಗೆ ಹೆಚ್ಚಿನ ಲಾಭ ಸಿಗ್ತದ. ವಸ್ತುವಿನ ಬೆಲೆ ಹೆಚ್ಚಳವಾದಾಗ ಗ್ರಾಹಕನಿಗೆ ಹೆಚ್ಚಿನ ಲಾಭ ಸಿಗುವುದರಿಂದ ತನ್ನ ವಸ್ತುವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಏನ್ ಮಾಡ್ತಾನವ? ಮಾರುಕಟ್ಟೆಗೆ ಸಪ್ಲೈ ಮಾಡುವಂತ ಕೆಲಸವನ್ನ ಮಾಡ್ತಾನ. ಏನೋ ವಸ್ತುವಿನ ಬೆಲೆ ಹೆಚ್ಚಳವಾದಾಗ ವಸ್ತುವಿನ ಮಾಲೀಕನಿಗೆ ಲಾಭ ಸಿಗುವುದರಿಂದ ಬೆಲೆ ಹೆಚ್ಚಳ ಆದಾಗ ಆ ಗ್ರಾಹಕ ಏನ್ ಮಾಡ್ತಾನ? ವಸ್ತುವನ್ನ ಉತ್ಪಾದಕ ಏನ್ ಮಾಡ್ತಾನ? ಹೆಚ್ಚಿನ ಪ್ರಮಾಣದ ವಸ್ತುಗಳನ್ನ ಮಾರುಕಟ್ಟೆಗೆ ಸಪ್ಲೈ ಮಾಡ್ತಾನೆ. ಅದಕ್ಕೆ ವಿರುದ್ಧವಾಗಿ ಬೆಲೆ ಕಡಿಮೆ ಇದ್ದಾಗ ₹6 5 ಆಯ್ತು, 5ರಿಂದ 4, 4ರಿಂದ 3, 3ರಿಂದ 2, 2ರಿಂದ 1. ಈ ತೆರನಾಗಿ ಬೆಲೆ ಕಡಿಮೆ ಆದಾಗ ಆ ವಸ್ತುವನ್ನ ಉತ್ಪಾದನೆ ಮಾಡುವಂತ ಮಾಲೀಕನಿಗೆ ನಷ್ಟ ಆಗ್ತದ. ಬೆಲೆ ಕಡಿಮೆ ಇದ್ದಾಗ ಉತ್ಪಾದಕನಿಗೆ ನಷ್ಟ ಆಗ್ತದ. ಅದಕ್ಕಾಗಿ ಅವ ಏನ್ ಮಾಡ್ತಾನ?
ಬೆಲೆ ಕಡಿಮೆ ಆದಂತೆ ಆ ವ್ಯಕ್ತಿ 60 ಕೆಜಿಯಿಂದ 10 ಕೆಜಿಗೆ ತನ್ನ ಸಪ್ಲೈ ಪ್ರಮಾಣವನ್ನ ಕಡಿಮೆ ಮಾಡುತ್ತಾನೆ ಎಂಬುದನ್ನ ಈ ಪಟ್ಟಿ ಅಥವಾ ಅನುಸೂಚಿಯ ಮೂಲಕ ನಾವೇನ್ ಮಾಡ್ಬೋದು ತಿಳಿದುಕೊಳ್ಳಬಹುದು. ಓಕೆನಾ? ಇಷ್ಟು ಪಟ್ಟಿಯ ವಿವರಣೆ. ಬಹಳ ಈಜಿ ಇದೆ. ಬೇಕಾದ್ರೆ ಇನ್ನೊಮ್ಮೆ ಸಿಂಪಲ್ ಆಗಿ ಹೇಳ್ತೇನೆ ನೋಡ್ರಿ. ಇನ್ನೊಮ್ಮೆ ವಸ್ತುವಿನ ಬೆಲೆ 1 ರಿಂದ 6 ರೂಪಾಯಿ ಇದ್ದಾಗ ಹೆಚ್ಚಳವಾದಾಗ ಸಪ್ಲೈ ಪ್ರಮಾಣ 10 ರಿಂದ 60 ಕೆಜಿಗೆ ಹೆಚ್ಚಳವಾಗುತ್ತದೆ. ಯಾಕಂತಂದ್ರ ಇಲ್ಲಿ ಸಿಗುವಂತ ಲಾಭ ಏನಕತಿ ಹೆಚ್ಚಳವಾಗುವುದರಿಂದ ಹೆಚ್ಚಿನ ಪ್ರಮಾಣದ ವಸ್ತುವನ್ನ ಮಾರುಕಟ್ಟೆಗೆ ಸಪ್ಲೈ ಮಾಡ್ತಾನೆ. ಅದಕ್ಕೆ ವಿರುದ್ಧವಾಗಿ ವಸ್ತುವಿನ ಬೆಲೆ 6 ರೂಪಾಯಿಂದ 1 ರೂಪಾಯಿಗೆ ಕಡಿಮೆ ಆದಾಗ ಸಪ್ಲೈ ಪ್ರಮಾಣ 60 ಕೆಜಿಯಿಂದ 10 ಕೆಜಿಗೆ ಕಡಿಮೆ ಆಗ್ತದೆ. ಯಾಕಂದ್ರ ಇಲ್ಲಿ ನಮಗೆ ಏನಾಗ್ತದೆ, ನಷ್ಟವಾಗುವುದರಿಂದ ಕಡಿಮೆ ವಸ್ತುಗಳನ್ನ ಮಾರುಕಟ್ಟೆಗೆ ಸಪ್ಲೈ ಮಾಡ್ತಾನೆ ಎಂಬುದನ್ನ ಈ ಪಟ್ಟಿಯ ಮೂಲಕ ನಾವೇನ್ ಮಾಡ್ಬೋದು, ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಏನ ಇದು ಪಟ್ಟಿಯ ಒಂದು ವಿವರಣೆ. ಅದಕ್ಕೆ ಸಂಬಂಧಪಟ್ಟಂತ ವಿವರಣೆ ಐತಿ. ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು, ವಿವರಣೆಯನ್ನ ಎಕ್ಸಾಮ್ ಒಳಗಡೆ ಮೆನ್ಷನ್ ಮಾಡ್ಕೋಬೇಕು. ಇದಾದ್ಮೇಲೆ ಇಷ್ಟು ಮಟ್ಟ ಆ ಪಟ್ಟಿ ನಾವೇನ್ ವಿವರಣೆ ಮಾಡಿದಿಲ್ಲ, ಆ ಪಟ್ಟಿಯಲ್ಲಿ ವಿವರಣೆ ಮಾಡಿದ್ದನ್ನ ನಾವೇನ್ ಮಾಡೋಣ, ಈಗ ರೇಖಾಚಿತ್ರದ ಮೂಲಕ ತಿಳಿಸುವಂತ ಕೆಲಸವನ್ನ ಮಾಡಲಾಗ್ತದ. ಓಕೆನಾ? ಇಲ್ಲಿ ನೋಡ್ರಿ, SS ರೇಖೆಯು ಇಲ್ಲಿ ಐತಲ್ಲ, ಎಸ್ ರೇಖೆಯು ಸಪ್ಲೈ ರೇಖೆಯಾಗಿದೆ. ಬೆಲೆಯು ಹೆಚ್ಚಾದಂತೆ ನೋಡ್ರಿ 1, 2, 3, 4, 5, 6 OY ಅಕ್ಷದಲ್ಲಿ ಬೆಲೆಯನ್ನು ಬಿಂಬಿಸಲಾಗಿದೆ. ಬೆಲೆಯು ಹೆಚ್ಚಳವಾದಂತೆ ಪೂರೈಕೆ ರೇಖೆಯು ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿ ಚಲಿಸಿದೆ. ಏನು, ಬೆಲೆ ಹೆಚ್ಚಳವಾದಂತೆ ಪೂರೈಕೆ ಪ್ರಮಾಣ ಹೆಚ್ಚಳವಾಗುವುದರಿಂದ 10, 20, 30, 40, 50, 60 ಹೆಚ್ಚಳವಾಗುವುದರಿಂದ ಪೂರೈಕೆ ರೇಖೆಯು ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿ ಚಲಿಸುತ್ತದೆ ಎಂಬುದನ್ನ ಈ ರೇಖಾಚಿತ್ರದ ಮೂಲಕ ನಾವೇನ್ ಮಾಡಬಹುದು, ತಿಳಿದುಕೊಳ್ಳಬಹುದು. ಬೆಲೆ 1 ರೂಪಾಯಿ ಇದ್ದಾಗ ಸಪ್ಲೈ 10 ರಷ್ಟಿತ್ತು. ಬೆಲೆ 2 ರೂಪಾಯಿ ಆದಾಗ ಸಪ್ಲೈ 20 ಆಗ್ತದೆ. ಬೆಲೆ 3 ರೂಪಾಯಿ ಇದ್ದಾಗ ಸಪ್ಲೈ ಪ್ರಮಾಣ 30 ಆಗ್ತದೆ. ಬೆಲೆ 4 ಆದಾಗ ಸಪ್ಲೈ ಪ್ರಮಾಣ 40 ಆಗ್ತದೆ. ಬೆಲೆ 50 ಇದ್ದಾಗ ಸಪ್ಲೈ ಪ್ರಮಾಣ 50 ಆಗ್ತದೆ. ಅದರಂತೆ ಬೆಲೆ ಏನಾದ್ರು 6 ರೂಪಾಯಿ ಆತಂತಂದ್ರ ಸಪ್ಲೈ ಪ್ರಮಾಣ 60ರಷ್ಟು ಹೆಚ್ಚಳವಾಗ್ತದ. ಇದು OX ಅಕ್ಷ, ಇದು OY ಅಕ್ಷ. ಇಲ್ಲಿ ಸಪ್ಲೈಯನ್ನ ಬಿಂಬಿಸಲಾಗಿದೆ, ಇಲ್ಲಿ ವಸ್ತುವಿನ ಬೆಲೆಯನ್ನ ಬಿಂಬಿಸಲಾಗಿದೆ. ಈ SS ರೇಖೆ ಇದೆಯಲ್ಲ, ಇದು ಸಪ್ಲೈ ರೇಖೆಯಾಗಿದೆ. ಏನ ಬೆಲೆ ಹೆಚ್ಚಳವಾದಂತೆ 1, 2, 3, 4, 5, 6, 7 ಹೀಗೆ ಬೆಲೆ ಹೆಚ್ಚಳವಾದಂತೆ ಸಪ್ಲೈ ಪ್ರಮಾಣ ಹೆಚ್ಚಳವಾಗುವುದರಿಂದ ಸಪ್ಲೈ ರೇಖೆಯು ಎಡದಿಂದ, ಇದು ಮೇಲ್ಗಡೆ ಹೋದ ಬಲಕ್ಕೆ, ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿ ಚಲಿಸುತ್ತದೆ ಎಂಬುದನ್ನ ಈ ರೇಖಾಚಿತ್ರ ನಮಗೆ ತಿಳಿಸಿ ಕೊಡ್ತದ. ಇದು ಪೂರೈಕೆಯ ನಿಯಮ. ಏನ ಅದ್ರ ಕೆಳಗಡೆ ನೀವೇನ್ ಮಾಡ್ಬೇಕಂತಂದ್ರೆ, ಇಷ್ಟು ಮಟ್ಟ ನಾವೇನ್ ಹೇಳಿದ್ವಲ್ಲ ಆ ವಿವರಣೆಯನ್ನ ಕೆಳಗಡೆ ವಿದ್ಯಾರ್ಥಿಗಳು ಸ್ಪಷ್ಟವಾಗಿ ಬರಬೇಕು. ಇದಾದ್ಮೇಲೆ ಆ ಪೂರೈಕೆ ನಿಯಮವು ಕೆಲವೊಂದು ಕಲ್ಪನೆಗಳನ್ನ ಒಳಗೊಂಡಿದೆ. ಒಂದನೇ ಕಲ್ಪನೆ, ಉತ್ಪಾದನೆ ವೆಚ್ಚ ಸ್ಥಿರವಾಗಿರಬೇಕು, ಯಾವುದೇ ತರನಾಗಿ ಬದಲಾವಣೆ ಆಗಬಾರದು. ಉತ್ಪಾದನೆ ತಂತ್ರದಲ್ಲಿ ಯಾವುದೇ ಬದಲಾವಣೆಗಳು ಉಂಟಾಗಬಾರದು. ಸರ್ಕಾರದ ನೀತಿಯಲ್ಲಿ ಬದಲಾವಣೆ ಇಲ್ಲ. ಸಾರಿಗೆ ವೆಚ್ಚವು ಸ್ಥಿರವಾಗಿರಬೇಕು. ಊಹಾಪೋಹದ ವ್ಯವಹಾರಗಳು ನಡೆಯುತ್ತಿರುವುದಿಲ್ಲ. ಸಂಬಂಧಿ ಸರಕುಗಳ ಬೆಲೆಯಲ್ಲಿ ಬದಲಾವಣೆಗಳು ಇರುವುದಿಲ್ಲ ಎಂಬ ಕಲ್ಪನೆಗಳ ಆಧಾರದ ಮೇಲೆ ಈ ಒಂದು ನಿಯಮವನ್ನ ರಚನೆಯನ್ನ ಮಾಡಲಾಗಿದೆ. ಇಷ್ಟು ಕಲ್ಪನೆಗಳಾದ್ಮೇಲೆ ಇದನ್ನು ಟೀಕೆಗೆ ಒಳಪಡಿಸಬಹುದು. ಈ ನಿಯಮವು ಆರ್ಥಿಕ ಮುಗ್ಗಟ್ಟಿನ ಸಮಯದಲ್ಲಿ ಅನ್ವಯಿಸುವುದಿಲ್ಲ. ಇದು ಕೇವಲ ತೀರುವಳಿ ಮಾರಾಟಕ್ಕೆ ಸಂಬಂಧಿಸಿದೆ. ಅಪರೂಪದ ವಸ್ತುಗಳಿಗೆ ಈ ನಿಯಮ ಅಪ್ಲೈ ಆಗುವುದಿಲ್ಲ. ಶ್ರಮದ ಪೂರೈಕೆನ ನಿರ್ಲಕ್ಷ್ಯ ಮಾಡಲಾಗಿದೆ. ನಿರೀಕ್ಷೆಯನ್ನ ಈ ನಿಯಮ ಗಮನದಲ್ಲಿ ಇಟ್ಟುಕೊಂಡಿಲ್ಲ. ಇಷ್ಟು ಈ ನಿಯಮದ ಟೀಕೆಗಳು ಆಗಿವೆ. ಇಷ್ಟು ವಿದ್ಯಾರ್ಥಿಗಳೇ ಪೂರೈಕೆ ಅಂದ್ರೇನು, ಪೂರೈಕೆಯ ನಿಯಮ ಅಂದ್ರೇನು, ಪೂರೈಕೆ ನಿಯಮದ ಕಲ್ಪನೆಗಳು, ಆಮೇಲೆ ಆ ಒಂದು ನಿಯಮದ ರೇಖಾಚಿತ್ರ, ಅದು ಕೂಡ ಈಜಿ ಇದೆ. ಆ ನಿಯಮಕ್ಕೆ ಸಂಬಂಧಪಟ್ಟಂತೆ ಪಟ್ಟಿ ಅಥವಾ ಅನುಸೂಚಿ, ಆ ನಿಯಮದ ಅರ್ಥ ಮತ್ತು ಸಪ್ಲೈ ಅಂದ್ರೇನು, ಇಷ್ಟು ಅವಧಿ ಮ್ಯಾಟರ್ ನೀವು ಎಕ್ಸಾಮ್ ಒಳಗಡೆ ಬರಬೇಕು. ಓಕೆನಾ? ಇಷ್ಟು ಪೂರೈಕೆ ಅಂದ್ರೇನು, ಪೂರೈಕೆ ನಿಯಮದ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ.
ಮುಂದಿನ ಅವಧಿಯಲ್ಲಿ ಮತ್ತೊಂದು ಟಾಪಿಕ್ ಅನ್ನು ಆಯ್ದುಕೊಂಡು ಹೊಸದಾಗಿ ಬರಲಾಗ್ತದೆ. ಏನ ಇಲ್ಲಿಯ ತನಕ ವಿಡಿಯೋನ ವೀಕ್ಷಣೆ ಮಾಡಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ವಿಡಿಯೋಗೆ ಸಪೋರ್ಟ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೇನೆ. ಥ್ಯಾಂಕ್ ಯು. ನಮಸ್ಕಾರ.